ಮುಂಬರುವ ಚುನಾವಣಾ ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ನಡೆಸುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕೋಲಾರ ಜಿಲ್ಲೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ಪರಿಷ್ಕರಿಸುತ್ತಿದ್ದಾರೆ. ಕಾಜಲದಿನ್ನಿ ಗ್ರಾಮದಲ್ಲಿಂದು ಅಧಿಕಾರಿಗಳು ಹಳೆ ದಾಖಲೆಗಳನ್ನು ಪ್ರಸ್ತುತ 2026ರ ಮತದಾರರ ಪಟ್ಟಿಯೊಂದಿಗೆ ತಾಳೆ ಮಾಡುವ ಕಾರ್ಯ ನಡೆಸಿದರು. ಕೈ ಬರಹದ ದಾಖಲೆಗಳಿಗಿಂತ ಮ್ಯಾಪಿಂಗ್ ಮಾಡಿದ ಡಿಜಿಟಲ್ ಮಾಹಿತಿ ಹೆಚ್ಚು ನಿಖರವಾಗಿದ್ದು ಭವಿಷ್ಯದ ಅಪ್ಡೇಟ್ಗಳಿಗೆ ಇದು ಸಹಕಾರಿಯಾಗಿದೆ. ಅಲ್ಲದೆ ಮತದಾನದ ದಿನದಂದು ಇವಿಎಂ ಯಂತ್ರಗಳನ್ನು ಸುಲಭವಾಗಿ ತಲುಪಿಸಲು ಮತ್ತು ಸಿಬ್ಬಂದಿ ಸಂಚಾರಕ್ಕೆ ಸೂಕ್ತ ಮಾರ್ಗಗಳನ್ನು ಈ ಮ್ಯಾಪಿಂಗ್ ಮೂಲಕ ಸಿದ್ಧಪಡಿಸಲು ಉದ್ದೇಶಿಸಲಾಗಿದೆ. ಯಾವುದೇ ಕಾರಣಕ್ಕೂ ದೂರದರ್ಶನದೊಂದಿಗೆ ಬೂತ್ ಮಟ್ಟದ ಅಧಿಕಾರಿ ಹಾಗೂ ಪ್ರಾಥಮಿಕ ಶಾಲೆ ಶಿಕ್ಷಕ ಸತೀಶ್ ಮನೆ ಮನೆಗೆ ಭೇಟಿ ನೀಡಿ ಪ್ರತಿಯೊಬ್ಬ ಮತದಾರನ ಮಾಹಿತಿಯನ್ನು ತಾಳೆ ಹಾಕಲಾಗುತ್ತಿದೆ. ಅರ್ಹರು ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು ಎನ್ನುವುದು ಈ ಕಾರ್ಯಕ್ರಮದ ಗುರಿ ಎಂದರು. ತುಂಬಾ ಸಹಕಾರಿಯಾಗಿದೆ. ಎಲ್ಲನೂ ಮನೆ ಹತ್ರ ಹೋಗಿದ ತಕ್ಷಣ ನಮಗೆ ಮೊಬೈಲಲ್ಲಿ ನೋಡಿದ ತಕ್ಷಣ ಎಲ್ಲ ಮತದಾರರು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಯಾರಿದ್ದಾರೆ ಯಾರಿಲ್ವಾ ಅಂತಕ್ಕಂಥ ಗೊತ್ತಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಈಗ ಆಲ್ರೆಡಿ ನಮ್ಮ BLOಗೆ ತಿದ್ದುಪಡಿ ಕೊಟ್ಟರಿಂದ ಏನಾದರೂ ತಿದ್ದುಪಡಿ ತುಂಬ ಈಸಿಯಾಗಿ ಇವತ್ತು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಸೇರ್ಪಡೆಗೆ ಈಗ ಅಂದರೆ ಮತದಾರರು ಚುನಾವಣಾ ಶಾಖೆಗೆ ಅಲೆಯೋದು ತಪ್ಪಿದೆ. ಕೇವಲ ಊರಲ್ಲೇ ಈಗ BLO ಅವರಿಗೆ ಮನೆ ಹತ್ರನೇ ಭೇಟಿ ಆಗೋದ್ರಿಂದ ತುಂಬ ಸಾಕು. ಮತದಾರರಾದ ಚೈತ್ರ, ಮಂಜುಳಾ, ಮಂಗಮ್ಮ ಹೊಸದಾಗಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು ಬೂತ್ ಮಟ್ಟದ ಅಧಿಕಾರಿಗಳು ಮನೆಗೆ ಬಂದು ಮಾಹಿತಿ ಪಡೆಯುತ್ತಿರುವುದು ಅನುಕೂಲವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಮ್ಯಾಪಿಂಗ್ ಕಾರ್ಯವು ಅತ್ಯಂತ ವ್ಯವಸ್ಥಿತವಾಗಿ ನಡೆಯುತ್ತಿದ್ದು ಪಾರದರ್ಶಕ ಚುನಾವಣೆಗೆ ಇದು ಭದ್ರ ಬುನಾದಿ ಎಂದು ತಿಳಿಸಿದರು. ಅದರಿಂದ ತುಂಬಾ ಹೆಲ್ಪ್ ಆಗ್ತಿದೆ. ಬೇರೆ ಕಡೆಯಿಂದ ಬಂದು ವೋಟಿಂಗ್ ಎಲ್ಲ ಆಗೋದಿಲ್ಲ. ಮನೇಲಿ ಯಾರಿದ್ದಾರೋ ಅಷ್ಟು ಮಾತ್ರನೇ ಅದ್ರಲ್ಲಿ ಮ್ಯಾಚ್ ಆಗುತ್ತೆ. ಇವ್ರು ಈ ತರ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಬೇರೆ ಕಡೆಯಿಂದ ಏನು ಆಗೋದ್ರಿಂದ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟೇ ವೋಟ್ ಆಗುತ್ತೆ. ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಗಾಜಲದಿನ್ನಿ ಗ್ರಾಮ ಪಂಚಾಯಿತಿ ಸದಸ್ಯ ಮುನಿಸಾಮಪ್ಪ, ಗ್ರಾಮದಲ್ಲಿ 1100 ಜನ ಮತದಾರರು ಇದ್ದಾರೆ. ಸರ್ಕಾರದ ಈ ಕಾರ್ಯದಿಂದಾಗಿ ಜನರಿಗೆ ಸಾಕಷ್ಟು ಅನುಕೂಲವಾಗಲಿದ್ದು ಸಾರ್ವಜನಿಕರಿಗೆ ಅಧಿಕಾರಿಗಳಿಗೆ ಸ್ಪಂದಿಸಬೇಕು ಎಂದು ಮನವಿ ಮಾಡಿದರು. ನೋಡಿ ಓಡಾಡಿ ಇದು ಮಾಡಬೇಕು. ಮೇಡಮ್ನವ್ರು ಓಡಾಡ್ತಾವ್ರೆ, ಅವ್ರಿಗೂ ಸಹತೆ ಕೊಟ್ಟು ಎಲ್ಲರೂ ಇನ್ನೂ ಸ್ವಲ್ಪ ಇದು ಮಾಡ್ಬೇಕು. ನಾವು ಸ್ವಲ್ಪ ಇದು ಮಾಡಿ ನಂಬರ್ಸನ್ನು ಇದು ಮಾಡಬೇಕು. ಬೂತ್ ಮಟ್ಟದ ಅಧಿಕಾರಿ ಮುನಿರತ್ನಮ್ಮ, ದಾಖಲೆಗಳ ಸರಿಯಾದ ನಿರ್ವಹಣೆ ಮತ್ತು ತಪ್ಪುಗಳ ತಿದ್ದುಪಡಿಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು. ಮಾಡೋದ್ರಿಂದ ಈಗಿನ ಸೇರ್ಪಡೆ ತಿದ್ದುಪಡಿ ಇದೆಲ್ಲನೂ ಫೋನಲ್ಲೇ ಮಾಡೋದ್ರಿಂದ ತುಂಬಾ ಅನುಕೂಲವಾಗಿದೆ. ಅನುಕೂಲ ಅಂದರೆ ಬೆಳಗ್ಗೆ ಸಾಯಂಕಾಲ ಹೋಗಿ ಮನೆ ಹತ್ರ ಕಲೆಕ್ಟ್ ಮಾಡ್ತೀವಿ ನಾವು. ಫಾರಮ್ಸ್ ಏನು ಕಲೆಕ್ಟ್ ಮಾಡೋರಿಲ್ಲ. ಡೀಟೇಲ್ಸ್ ಕೇಳಿದ್ರೆ ಫೋನಲ್ಲೇ ಮಾಡಾಕ್ತೀವಿ. ಮತ್ತು ಫಾರಮ್ಸ್ ಅವರು ಡೀಟೇಲ್ಸ್ ಏನು ಕೊಟ್ಟಿರ್ತಾರೆ ಫೋನಲ್ಲೇ ಮಾಡೋದ್ರಿಂದ ತುಂಬಾ ಅನುಕೂಲ ಇದೆ.